ನೋಡಿ, ಇಲ್ಲಿ ಎರಡು ಪಾಯಿಂಟ್ ಇದೆ. ಒಂದು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲಿ ಅಂತೇಳಿ ಸಿದ್ದರಾಮಯ್ಯನವರಿಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗುವಾಗ ತಮ್ಮ ಸಂಪುಟದ ಒಂದು 8 ಸಚಿವರನ್ನ ಕೈ ಬಿಡಬೇಕು ಅಂತೇಳಿ ಡಿಮಾಂಡ್ ಬರುತ್ತೆ. ಆ 8 ಸಚಿವರನ್ನ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು. ಸಿದ್ದರಾಮಯ್ಯ ಬಣದ ಸದಸ್ಯರು ಕತ್ತಿವರಸೆ ಮಾಡಿದ್ರು, ಆಗಲೇಬೇಕು ಅಂತೇಳಿ. ಮುಖ್ಯಮಂತ್ರಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ತಮ್ಮ ಕೋಟಾದ 7-8 ಸಚಿವರನ್ನ ಕೈ ಬಿಡಬೇಕಲ್ಲ, ಇದೇ ಕಾರಣಕ್ಕೆ ಸಂಪುಟ ಪುನರಚನೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಸಂಪುಟ ಪುನರಚನೆ ಬೇಡ, 7-8 ಜನ ಕೋಪಿಸ್ಕೋತಾರೆ ಅಂತ. ಆದ್ರೆ ಡಿಕೆ ಶಿವಕುಮಾರ್ಗೆ ದೊಡ್ಡ ಬೇಟೆ ಬೇಕಿತ್ತು. ನನ್ನನ್ನು ಯಾವಾಗ ಸಿಎಂ ಮಾಡ್ತೀರಿ ಅಂದ್ರಂತೆ ಡಿಕೆ ಶಿವಕುಮಾರ್. ನವೆಂಬರ್ ಎಂಡ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಆದರೆ ದೇವರಾಜ ಅರಸು ಅವರಿಗಿಂತ ಜಾಸ್ತಿ ದಿನ ಆಳಿದ ದಾಖಲೆ ಮುರಿಬೇಕು ಅಂತಂದ್ರೆ ನವೆಂಬರ್ ಆದ ನಂತರ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ, ಅಂದ್ರೆ 3 ತಿಂಗಳು ಎಕ್ಸ್ಟ್ರಾ ಮುಖ್ಯಮಂತ್ರಿಯಾಗಿ ಉಳಿದ್ರೆ, ಅಂದ್ರೆ 2.5 ವರ್ಷ ಅವರು ಆಗಿದ್ರೆ 3 ತಿಂಗಳು ಹೆಚ್ಚುವರಿ ಆಡಳಿತ ಮಾಡಿದ್ರೆ ಸಿದ್ದರಾಮಯ್ಯ, ದೇವರಾಜ ಅರಸು ಅವರ ದಾಖಲೆ ಮುರಿತ. ಏನ್ ದೇವರಾಜ ಅರಸು ಅವರ ದಾಖಲೆ? ದೇವರಾಜ ಅರಸು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರಿಗೆ, 2ನೇದು ನಿಜಲಿಂಗಪ್ಪ ಅವರಿಗೆ. ಈಗ ನವೆಂಬರ್ ನಂತರ ಮತ್ತೆ 3 ತಿಂಗಳು, ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಎಂಡ್ ತನಕ, ನೆಕ್ಸ್ಟ್ ಫೆಬ್ರವರಿ ಎಂಡ್ ತನಕ, ಆಮೇಲೆ 5 ವರ್ಷ ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ವಿ 2.5 ವರ್ಷದಲ್ಲಿ ಮುಗಿಯೋದಿದ್ರೆ ಫೆಬ್ರವರಿ ಎಂಡ್ ತನಕ ಮುಂದುವರೆದ್ರೆ, ನವೆಂಬರ್ ಬದಲಾಗಿ ಈ ರಾಜ್ಯವನ್ನ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದಕ್ಕೆ ಡಿಸಿಎಂ ಒಪ್ಪೋದೇನೋ ಒಂದು ವೇಳೆ. ಯಾವಾಗ ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನದ ಕೆಳಗಿಳಿಬೇಕು ಅವತ್ತು ಕೆಳಗಿಳಿತೀನಿ, ಅವತ್ತು ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆಶಿ ಡಿಮಾಂಡ್ ಇಡ್ತಾ ಇದ್ದಾರಂತೆ. ಈ ಹಿಂದೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಭರವಸೆ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಅದೇ ಕಾರಣಕ್ಕೆ 15 ದಿನಕ್ಕೊಮ್ಮೆ ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿ ಬರ್ತಾನೆ ಇದ್ದಾರೆ. ಅದರಿಂದ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಹೈಕಮಾಂಡ್ ನಡೆಯಿಂದ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ದುಗುಡ ಶುರುವಾಗಿದೆ. ಮಾಡ್ಕೊಂಡೋಗಿ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಡಿಸೆಂಬರ್ನಲ್ಲಿ ಅಂದ್ರೇನು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ? ಇದೊಂದು ಭಯ ಶುರುವಾಗಿದೆ. ನೆಕ್ಸ್ಟ್ ಇದೊಂದು ಬ್ರೇಕ್. ನೋಡಿ, ಇಲ್ಲಿ ಎರಡು ಪಾಯಿಂಟ್ ಇದೆ. ಒಂದು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗಲಿ ಅಂತೇಳಿ ಸಿದ್ದರಾಮಯ್ಯನವರಿಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗುವಾಗ ತಮ್ಮ ಸಂಪುಟದ ಒಂದು 8 ಸಚಿವರನ್ನ ಕೈ ಬಿಡಬೇಕು ಅಂತೇಳಿ ಡಿಮಾಂಡ್ ಬರುತ್ತೆ. ಆ 8 ಸಚಿವರನ್ನ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು. ಸಿದ್ದರಾಮಯ್ಯ ಬಣದ ಸದಸ್ಯರು ಕತ್ತಿವರಸೆ ಮಾಡಿದ್ರು, ಆಗಲೇಬೇಕು ಅಂತೇಳಿ. ಮುಖ್ಯಮಂತ್ರಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ತಮ್ಮ ಕೋಟಾದ 7-8 ಸಚಿವರನ್ನ ಕೈ ಬಿಡಬೇಕಲ್ಲ, ಇದೇ ಕಾರಣಕ್ಕೆ ಸಂಪುಟ ಪುನರಚನೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಸಂಪುಟ ಪುನರಚನೆ ಬೇಡ, 7-8 ಜನ ಕೋಪಿಸ್ಕೋತಾರೆ ಅಂತ. ಆದ್ರೆ ಡಿಕೆ ಶಿವಕುಮಾರ್ಗೆ ದೊಡ್ಡ ಬೇಟೆ ಬೇಕಿತ್ತು. ನನ್ನನ್ನು ಯಾವಾಗ ಸಿಎಂ ಮಾಡ್ತೀರಿ ಅಂದ್ರಂತೆ ಡಿಕೆ ಶಿವಕುಮಾರ್. ನವೆಂಬರ್ ಎಂಡ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಆದರೆ ದೇವರಾಜ ಅರಸು ಅವರಿಗಿಂತ ಜಾಸ್ತಿ ದಿನ ಆಳಿದ ದಾಖಲೆ ಮುರಿಬೇಕು ಅಂತಂದ್ರೆ ನವೆಂಬರ್ ಆದ ನಂತರ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ, ಅಂದ್ರೆ 3 ತಿಂಗಳು ಎಕ್ಸ್ಟ್ರಾ ಮುಖ್ಯಮಂತ್ರಿಯಾಗಿ ಉಳಿದ್ರೆ, ಅಂದ್ರೆ 2.5 ವರ್ಷ ಅವರು ಆಗಿದ್ರೆ 3 ತಿಂಗಳು ಹೆಚ್ಚುವರಿ ಆಡಳಿತ ಮಾಡಿದ್ರೆ ಸಿದ್ದರಾಮಯ್ಯ, ದೇವರಾಜ ಅರಸು ಅವರ ದಾಖಲೆ ಮುರಿತ. ಏನ್ ದೇವರಾಜ ಅರಸು ಅವರ ದಾಖಲೆ? ದೇವರಾಜ ಅರಸು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರಿಗೆ, 2ನೇದು ನಿಜಲಿಂಗಪ್ಪ ಅವರಿಗೆ. ಈಗ ನವೆಂಬರ್ ನಂತರ ಮತ್ತೆ 3 ತಿಂಗಳು, ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಎಂಡ್ ತನಕ, ನೆಕ್ಸ್ಟ್ ಫೆಬ್ರವರಿ ಎಂಡ್ ತನಕ, ಆಮೇಲೆ 5 ವರ್ಷ ಮಾಡ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ವಿ 2.5 ವರ್ಷದಲ್ಲಿ ಮುಗಿಯೋದಿದ್ರೆ ಫೆಬ್ರವರಿ ಎಂಡ್ ತನಕ ಮುಂದುವರೆದ್ರೆ, ನವೆಂಬರ್ ಬದಲಾಗಿ ಈ ರಾಜ್ಯವನ್ನ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದಕ್ಕೆ ಡಿಸಿಎಂ ಒಪ್ಪೋದೇನೋ ಒಂದು ವೇಳೆ. ಯಾವಾಗ ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನದ ಕೆಳಗಿಳಿಬೇಕು ಅವತ್ತು ಕೆಳಗಿಳಿತೀನಿ, ಅವತ್ತು ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆಶಿ ಡಿಮಾಂಡ್ ಇಡ್ತಾ ಇದ್ದಾರಂತೆ. ಈ ಹಿಂದೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಭರವಸೆ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಅದೇ ಕಾರಣಕ್ಕೆ 15 ದಿನಕ್ಕೊಮ್ಮೆ ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿ ಬರ್ತಾನೆ ಇದ್ದಾರೆ. ಅದರಿಂದ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಹೈಕಮಾಂಡ್ ನಡೆಯಿಂದ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ದುಗುಡ ಶುರುವಾಗಿದೆ. ಮಾಡ್ಕೊಂಡೋಗಿ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಡಿಸೆಂಬರ್ನಲ್ಲಿ ಅಂದ್ರೇನು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ? ಇದೊಂದು ಭಯ ಶುರುವಾಗಿದೆ. ನೆಕ್ಸ್ಟ್
ಇದೊಂದು ಬ್ರೇಕ್ ನೋಡಿ, ಇಲ್ಲಿ 2 ಪಾಯಿಂಟ್ ಇದೆ. ಒಂದು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ಲಿ ಅಂತೇಳಿ ಸಿದ್ದರಾಮಯ್ಯನವರಿಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾಗುವಾಗ ತಮ್ಮ ಸಂಪುಟದ ಒಂದು 8 ಸಚಿವರನ್ನ ಕೈ ಬಿಡಬೇಕು ಅಂತೇಳಿ ಡಿಮಾಂಡ್ ಬರುತ್ತೆ. ಆ 8 ಸಚಿವರನ್ನ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು. ಸಿದ್ದರಾಮಯ್ಯ ಬಣದ ಸದಸ್ಯರು ಕತ್ತಿವರಸೆ ಮಾಡಿದ್ರು, ಆಗಲೇಬೇಕು ಅಂತೇಳಿ. ಮುಖ್ಯಮಂತ್ರಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ತಮ್ಮ ಕೋಟಾದ 7-8 ಸಚಿವರನ್ನ ಕೈ ಬಿಡಬೇಕಲ್ಲ, ಇದೇ ಕಾರಣಕ್ಕೆ ಸಂಪುಟ ಪುನರಚನೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಸಂಪುಟ ಪುನರಚನೆ ಬೇಡ, 7-8 ಜನ ಕೋಪಿಸ್ಕೊತಾರೆ ಅಂತ. ಆದ್ರೆ ಡಿಕೆ ಶಿವಕುಮಾರ್ಗೆ ದೊಡ್ಡ ಬೇಟೆ ಬೇಕಿತ್ತು. ನನ್ನನ್ನು ಯಾವಾಗ ಸಿಎಂ ಮಾಡ್ತೀರಿ ಅಂದ್ರಂತೆ ಡಿಕೆ ಶಿವಕುಮಾರ್. ನವೆಂಬರ್ ಎಂಡ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಆದರೆ ದೇವರಾಜ ಅರಸು ಅವರಿಗಿಂತ ಜಾಸ್ತಿ ದಿನ ಆಳಿದ ದಾಖಲೆ ಮುರಿಬೇಕು ಅಂತಂದ್ರೆ ನವೆಂಬರ್ ಆದ ನಂತರ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ, ಅಂದ್ರೆ 3 ತಿಂಗಳು ಎಕ್ಸ್ಟ್ರಾ ಮುಖ್ಯಮಂತ್ರಿಯಾಗಿ ಉಳಿದ್ರೆ, ಅಂದ್ರೆ 2.5 ವರ್ಷ ಅವರು ಆಗಿದ್ರೆ 3 ತಿಂಗಳು ಹೆಚ್ಚುವರಿ ಆಡಳಿತ ಮಾಡಿದ್ರೆ ಸಿದ್ದರಾಮಯ್ಯ, ದೇವರಾಜ ಅರಸು ಅವರ ದಾಖಲೆ ಮುರಿತ. ಏನ್ ದೇವರಾಜ ಅರಸು ಅವರ ದಾಖಲೆ? ದೇವರಾಜ ಅರಸು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರಿಗೆ, 2ನೇದ್ದು ನಿಜಲಿಂಗಪ್ಪ ಅವರಿಗೆ. ಈಗ ನವೆಂಬರ್ ನಂತರ ಮತ್ತೆ 3 ತಿಂಗಳು, ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಎಂಡ್ ತನಕ, ನೆಕ್ಸ್ಟ್ ಫೆಬ್ರವರಿ ಎಂಡ್ ತನಕ, ಆಮೇಲೆ 5 ವರ್ಷ ಮಾಡ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ವಿ 2.5 ವರ್ಷದಲ್ಲಿ ಮುಗಿಯೋದಿದ್ರೆ ಫೆಬ್ರವರಿ ಎಂಡ್ ತನಕ ಮುಂದುವರೆದ್ರೆ, ನವೆಂಬರ್ ಬದಲಾಗಿ ಈ ರಾಜ್ಯವನ್ನ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದಕ್ಕೆ ಡಿಸಿಎಂ ಒಪ್ಪೋದೇನೋ ಒಂದು ವೇಳೆ. ಯಾವಾಗ ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನದ ಕೆಳಗಿಳಿಬೇಕು ಅವತ್ತು ಕೆಳಗಿಳಿತೀನಿ, ಅವತ್ತು ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆಶಿ ಡಿಮಾಂಡ್ ಇಡ್ತಾ ಇದ್ದಾರಂತೆ. ಈ ಹಿಂದೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಭರವಸೆ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಅದೇ ಕಾರಣಕ್ಕೆ 15 ದಿನಕ್ಕೊಮ್ಮೆ ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿ ಬರ್ತಾನೆ ಇದ್ದಾರೆ. ಅದರಿಂದ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಹೈಕಮಾಂಡ್ ನಡೆಯಿಂದ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ದುಗುಡ ಶುರುವಾಗಿದೆ. ಮಾಡ್ಕೊಂಡೋಗಿ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ. ಡಿಸೆಂಬರ್ನಲ್ಲಿ ಅಂದ್ರೇನು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ? ಇದೊಂದು ಭಯ ಶುರುವಾಗಿದೆ. ನೆಕ್ಸ್ಟ್, ಇದೊಂದು ಬ್ರೇಕ್ ನೋಡಿ, ಇಲ್ಲಿ 2 ಪಾಯಿಂಟ್ ಇದೆ. ಒಂದು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ಲಿ ಅಂತೇಳಿ ಸಿದ್ದರಾಮಯ್ಯನವರಿಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾಗುವಾಗ ತಮ್ಮ ಸಂಪುಟದ ಒಂದು 8 ಸಚಿವರನ್ನ ಕೈ ಬಿಡಬೇಕು ಅಂತೇಳಿ ಡಿಮಾಂಡ್ ಬರುತ್ತೆ. ಆ 8 ಸಚಿವರನ್ನ ಕೈ ಬಿಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗಬೇಕು. ಸಿದ್ದರಾಮಯ್ಯ ಬಣದ ಸದಸ್ಯರು ಕತ್ತಿವರಸೆ ಮಾಡಿದ್ರು, ಆಗಲೇಬೇಕು ಅಂತೇಳಿ. ಮುಖ್ಯಮಂತ್ರಿ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ತಮ್ಮ ಕೋಟಾದ 7-8 ಸಚಿವರನ್ನ ಕೈ ಬಿಡಬೇಕಲ್ಲ, ಇದೇ ಕಾರಣಕ್ಕೆ ಸಂಪುಟ ಪುನರಚನೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಸಂಪುಟ ಪುನರಚನೆ ಬೇಡ, 7-8 ಜನ ಕೋಪಿಸ್ಕೊತಾರೆ ಅಂತ. ಆದ್ರೆ ಡಿಕೆ ಶಿವಕುಮಾರ್ಗೆ ದೊಡ್ಡ ಬೇಟೆ ಬೇಕಿತ್ತು. ನನ್ನನ್ನು ಯಾವಾಗ ಸಿಎಂ ಮಾಡ್ತೀರಿ ಅಂದ್ರಂತೆ ಡಿಕೆ ಶಿವಕುಮಾರ್. ನವೆಂಬರ್ ಎಂಡ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳುತ್ತೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಆದರೆ ದೇವರಾಜ ಅರಸು ಅವರಿಗಿಂತ ಜಾಸ್ತಿ ದಿನ ಆಳಿದ ದಾಖಲೆ ಮುರಿಬೇಕು ಅಂತಂದ್ರೆ ನವೆಂಬರ್ ಆದ ನಂತರ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತನಕ, ಅಂದ್ರೆ 3 ತಿಂಗಳು ಎಕ್ಸ್ಟ್ರಾ ಮುಖ್ಯಮಂತ್ರಿಯಾಗಿ ಉಳಿದ್ರೆ, ಅಂದ್ರೆ 2.5 ವರ್ಷ ಅವರು ಆಗಿದ್ರೆ 3 ತಿಂಗಳು ಹೆಚ್ಚುವರಿ ಆಡಳಿತ ಮಾಡಿದ್ರೆ ಸಿದ್ದರಾಮಯ್ಯ, ದೇವರಾಜ ಅರಸು ಅವರ ದಾಖಲೆ ಮುರಿತ. ಏನ್ ದೇವರಾಜ ಅರಸು ಅವರ ದಾಖಲೆ? ದೇವರಾಜ ಅರಸು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಆದರೆ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ರೆಕಾರ್ಡ್ ಇರೋದು ದೇವರಾಜ ಅರಸು ಅವರಿಗೆ, 2ನೇದ್ದು ನಿಜಲಿಂಗಪ್ಪ ಅವರಿಗೆ. ಈಗ ನವೆಂಬರ್ ನಂತರ ಮತ್ತೆ 3 ತಿಂಗಳು, ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಎಂಡ್ ತನಕ, ನೆಕ್ಸ್ಟ್ ಫೆಬ್ರವರಿ ಎಂಡ್ ತನಕ, ಆಮೇಲೆ 5 ವರ್ಷ ಮಾಡ್ತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ವಿ 2.5 ವರ್ಷದಲ್ಲಿ ಮುಗಿಯೋದಿದ್ರೆ ಫೆಬ್ರವರಿ ಎಂಡ್ ತನಕ ಮುಂದುವರೆದ್ರೆ, ನವೆಂಬರ್ ಬದಲಾಗಿ ಈ ರಾಜ್ಯವನ್ನ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದಕ್ಕೆ ಡಿಸಿಎಂ ಒಪ್ಪೋದೇನೋ ಒಂದು ವೇಳೆ. ಯಾವಾಗ ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನದ ಕೆಳಗಿಳಿಬೇಕು ಅವತ್ತು ಕೆಳಗಿಳಿತೀನಿ, ಅವತ್ತು ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಡಿಕೆಶಿ ಡಿಮಾಂಡ್ ಇಡ್ತಾ ಇದ್ದಾರಂತೆ. ಈ ಹಿಂದೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಭರವಸೆ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ಅದೇ ಕಾರಣಕ್ಕೆ 15 ದಿನಕ್ಕೊಮ್ಮೆ ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ನೆನಪು ಮಾಡಿ ಬರ್ತಾನೆ ಇದ್ದಾರೆ. ಅದರಿಂದ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಹೈಕಮಾಂಡ್ ನಡೆಯಿಂದ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ದುಗುಡ ಶುರುವಾಗಿದೆ.
ಮಾಡ್ಕೊಂಡೋಗಿ ಡಿಸೆಂಬರ್ನಲ್ಲಿ ನೋಡೋಣ ಅಂತ ಹೈಕಮಾಂಡ್ ಹೇಳ್ಬಿಟ್ಟಿದೆ. ಡಿಸೆಂಬರ್ನಲ್ಲಿ ಅಂದ್ರೇನು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ? ಇದೊಂದು ಭಯ ಶುರುವಾಗಿದೆ. ನೆಕ್ಸ್ಟ್ ಇದೊಂದು ಬ್ರೇಕ್.